ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮ್ಯಾಂಗೋಯಿಂದ ಒಂದು ಸ್ವೀಟ್ ಡಿಶ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ, ಅಂದರೆ ತೆಂಗಿನಕಾಯಿಂದ ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈ ಥರ ಹಿಂದ್ಗಡೆಯಿಂದ ಸಿಪ್ಪೆ ತೆಗೆದಿದ್ದೀನಿ, ಬ್ರೌನ್ ಕಲರ್ದು ತೆಗೆದು ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಡೆಸಿಕೇಟೆಡ್ ಕೊಕೊನಟ್ಟು, ಮಿಲ್ಕ್ ಪೌಡ್ರು, ಬಾದಾಮಿ, ಪಿಸ್ತಾ, ಸಕ್ಕರೆ, ಏಲಕ್ಕಿ. ಇದು ಒಂದು ಸ್ವೀಟ್ ಡಿಶ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಸುಮಾರಾಗಿ ಎಲ್ಲ ಥರದ ಸ್ವೀಟ್ ತಿಂದಿರ್ತೀರ, ಇದು ಒಂಥರ ಡಿಫ್ರೆಂಟಾಗಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಒಂದು ಜಾರಲ್ಲಿ ಅದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿನ ಹಾಕೋತಾ ಇದ್ದೀನಿ. ಇದು ನೀರು ಸುಮ್ಮನೆ 1-2 ಟೀ ಸ್ಪೂನಷ್ಟು ಅಷ್ಟೇ ಹಾಕಬೇಕು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಇದನ್ನು. ಫುಲ್ಲು ಫೈನ್ ಅಂದರೆ ಫುಲ್ಲು ಫೈನು, ಒಂಚೂರು ತರಿಯಾಗಿರ್ಬೋದು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಪ್ಯಾನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಕೊಬ್ಬರಿನ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಸಿಂಪಲ್ಲಾಗಿ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಅದ್ಭುತವಾಗೂ ಇರುತ್ತೆ ಇದು. ನೋಡಿ, ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನಾನು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಪ್ಯಾನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ತುಪ್ಪ ಅದು ಏನು ಹಾಕಿರಲ್ಲ ನಾವು, ಕೆಳಗಡೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ತಳ ಹಿಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಅದೇ ಸ್ಮೆಲ್ ಬರುತ್ತೆ ತಿನ್ನೋವಾಗೆಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆಗೋವರೆಗೂ ಅದೇ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ನಲ್ಲ ಅದೇ ಜಾರ್ಗೆ ನಾನು 2 ಮಾವಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮಾವಿನಕಾಯಿನ ಸಿಪ್ಪೆ ತೆಗೆದು ಪಲ್ಪ್ ಮಾತ್ರ ತೊಗೋಬೇಕು. ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು. ನೋಡಿ ಈ ಥರ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನೇ ಇವಾಗ ಆಗಿದೆ ನೋಡಿ ಕೊಬ್ಬರಿನ, ಆ ಕೊಬ್ಬರಿಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಕೊಬ್ಬರಿ ಎಲ್ಲ ಹುರಿದಿತ್ತು, ಅದೇ ಕೊಬ್ಬರಿ ಹುರಿದಿರುವಂಥ ಪ್ಯಾನಲ್ಲೇ ನಾನು ಮಾವಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಯಾವ ಥರ ನಾವು ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಅದು ಹಸಿ ಎಲ್ಲ ಹೋಗಿ ಒಂದು ಜಿಗಿ ಅಂಶ ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾವು ಒಂಥರ ಅದು ಸ್ವೀಟ್ ಮಾಡೋಕ್ಕೆ ಬರ್ತಾ ಇದೆಯಪ್ಪ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಕರೆಕ್ಟಾಗಿ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಅದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 1/2 ಬಾಟ್ಲಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇರ್ತೀನಿ, ಆದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಅಳತೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಯಾವುದ್ಯಾವುದನ್ನು ಯಾವ್ಯಾವ ಅಳತೆಗೆ ತೊಗೊಂಡಿದ್ದೀನಿ ಅಂತ. ನೀವು ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡ್ಕೋಬೋದು ಮಾಡಂಗಿದ್ರೆ. ನೋಡಿ, ಇವಾಗ ನೀರು ಬಿಟ್ಕೊಂಡಿದೆ ಎಲ್ಲನೂ. ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಚೇಂಜ್ ಆಗಿದೆ, ಕಲರ್ ಯಾವ ಥರ ಚೇಂಜ್ ಆಗಿದೆ ನೋಡಿ. ನೋಡಿ, ಇವಾಗ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ಈ ಟೈಮಲ್ಲಿ ನಾನು ಸುಮ್ಮನೆ 1 ಟೀ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಸ್ವೀಟ್ ಇರುತ್ತೆ, ಅದಕ್ಕೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಏಲಕ್ಕಿ ಪುಡಿನೂ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೆ ನಾನು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಬೇಡಿ, ಸಿಮ್ಮಲ್ಲೇ ಇರಲಿ. ಯಾಕಂದರೆ ಸಕ್ಕರೆ ಹಾಕಿದ್ಮೇಲೆ ತಿರ್ಗಾ ನಮಗೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಸೇಮ್ ಹಲ್ವಾ ಥರನೇ ಕಾಣಿಸ್ತಾ ಇದೆ. ಇದು ಏನು ಮಾಡ್ತಾ ಇದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಮಾಡೋಕ್ಕೆ ಹೋಗ್ತೀರಾ, ಆಮೇಲೆ ಅದು ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ನೀಟಾಗಿ ನಾನು ಯಾವ ರೀತಿ ಹೇಳಿದ್ದೀನೋ ಯಾವ ರೀತಿ ಮಾಡ್ತಾಯಿದ್ದೀನೋ ನೀವು ನೋಡ್ಕೊಂಡ್ರೇ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದು. ನೋಡಿ, ಇವಾಗ ಗೊತ್ತಾಗ್ತಾ ಇದೆ ನಿಮಗೆ. ಮೊದಲು ಸ್ವಲ್ಪ ಜಿಗಿ ಇತ್ತು, ಇವಾಗ ಪ್ಯಾನ್ಗೆ ಎಲ್ಲೂ ಅಂಟ್ಕೋತಾ ಇಲ್ಲ. ನೋಡಿ, ಪ್ಯಾನ್ ಬಿಟ್ಕೊಂಡಿದೆ. ಆಮೇಲೆ ಒಂಚೂರು ತಳ ಹಿಡ್ದಿಲ್ಲ, ಸ್ವಲ್ಪನೂ ಬ್ಲ್ಯಾಕ್ ಆಗಿಲ್ಲ. ಕರೆಕ್ಟಾಗಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ, ಸಾಕು ಇಷ್ಟು. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿ ಇರೋ ಪ್ಯಾನಲ್ಲೇ ನಾನು ಸ್ವಲ್ಪ ಕೈ ಆಡಿಸ್ತಾನೆ ಇದ್ದೀನಿ ಫ್ರೆಂಡ್ಸ್. ಇವಾಗ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ತೆಕ್ಕೋತೀನಿ ನಾನು. ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಯಾಕಂದರೆ ಬಿಸಿ ಇರೋವಾಗ ಇದನ್ನು ನಾವು ಸ್ವೀಟ್ ಮಾಡೋಕ್ಕಾಗಲ್ಲ. ನೋಡಿ, ತಣ್ಣಗಾಗಲಿ, ಒಂದು 1/2 ಅವರ್ ಬಿಡಿ, ತಣ್ಣಗಾಗಲಿ ಇದು. ನೋಡಿ, ಇವಾಗ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಸ್ಪೂನಿಂದ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಮ್ಯಾಂಗೋ ಲಡ್ಡು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ಕೊಳ್ಳಿ ಸಾಫ್ಟಾಗಿ. ನೀವು ಸುಮಾರು ಮ್ಯಾಂಗೋ ಲಸ್ಸಿ ಕುಡ್ದಿರ್ತೀರ, ಮ್ಯಾಂಗೋ ಶೇಕ್ ಕುಡ್ದಿರ್ತೀರ, ಮ್ಯಾಂಗೋ ಐಸ್ ಕ್ರೀಮು, ಕುಲ್ಫಿ ಎಲ್ಲನೂ ತಿಂದಿರ್ತೀರ ಫ್ರೆಂಡ್ಸ್. ಲಡ್ಡು ತಿಂದಿರಲ್ಲ, ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಡೆಸಿಕೇಟೆಡ್ ಕೊಕೊನಟ್ಟು, ಅಂದರೆ ಒಣಕೊಬ್ಬರಿದ್ದು ತುರಿ ಇರುತ್ತೆ. ಇದು ಪೌಡ್ರ್ ಇರುತ್ತೆ, ಹಿಂದ್ಗಡೆ ಸಿಪ್ಪೆ ತೆಗೆದು ಈ ಥರ ಪೌಡ್ರ್ ಮಾಡ್ಕೊಂಡಿರ್ತಾರೆ ರೆಡಿಮೇಡಾಗಿ. ಯಾವುದೇ ಕಿರಾಣಾ ಸ್ಟೋರ್ದಲ್ಲಿ ನಿಮಗೆ ಸಿಗುತ್ತೆ ಇದು. ಅದರಲ್ಲಿ ಡಿಪ್ ಮಾಡಿಕೊಂಡು ಒಂದು ರೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೆಕ್ಸ್ಟು ಅದೇ ಥರನೇ ನಾನು ಮಿಕ್ಕಿರೋ ಲಾಡುಗಳನ್ನೂ ಅದೇ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು.
ವರ್ಷಕ್ಕೆ ಒಂದೇ ಸಲ ಸಿಗೋದು ಮ್ಯಾಂಗೋ ನಮಗೆ. ಈ ಥರ ಬೇರೆ ಬೇರೆ ಬರೀ ಮ್ಯಾಂಗೋನ ತಿಂದರೆ ಅದು ಅಷ್ಟು ನಮ್ಗೆ ಇಷ್ಟ ಆಗಲ್ಲ. ಮ್ಯಾಂಗೋನ ಯಾವ ರೀತಿ ಆದರೂ ಬೇರೆ ಬೇರೆ ರೀತಿಯಲ್ಲಿ ಡಿಶ್ ಮಾಡ್ಕೊಂಡು ತಿಂತಾಯಿದ್ರೆ ನಮಗೂ ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಸಿಗುತ್ತೆ. ಆಮೇಲೆ ವರ್ಷಕ್ಕೆ ಒಂದೇ ಸಲ ನಾವು ತಿನ್ನಬೇಕಾಗುತ್ತೆ. ಆಮೇಲೆ ಬೇರೆ ಟೈಮಲ್ಲೆಲ್ಲ ನಮಗೆ ಸಿಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಮಿಕ್ಕಿರೋದನ್ನೆಲ್ಲ ತೊಗೊಂಡು ಇದೇ ಥರನೇ ಲಡ್ಡುನ ಮಾಡ್ಕೊಳ್ಳಿ. ನೋಡಿ, ಮೇಲೆ ಪಿಸ್ತಾ ಮತ್ತು ಬಾದಾಮಿಯಿಂದ ಈ ಥರ ಗಾರ್ನಿಷ್ ಮಾಡ್ಕೊಳ್ಳಿ. ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾಡೋಕ್ಕೂ ಅಷ್ಟೇ ಈಸಿಯಾಗಿದ್ದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಿಲ್ಲ ಮಾಡೋಕ್ಕೆ. ಕೆಲವು ಇಂಗ್ರೀಡಿಯೆಂಟ್ಸಿಂದ ನಾವು ಬೇಗನೆ ಮಾಡ್ಕೊಳ್ಳುವಂಥದ್ದು. ಜಸ್ಟ್ ಒಂದು 15-20 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬಹುದು. ಆಮೇಲೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಹೊಸಬ್ರು ಇದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ಥರ ಅನ್ನಿಸ್ತು ನಮ್ಮ ರೆಸಿಪಿ ಅಂತ. ಆಮೇಲೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನೋಡೋಕ್ಕೆ ನನಗೆ ಕಮೆಂಟ್ಸ್ ಮುಖಾಂತರ ಹೇಳಿ ಫ್ರೆಂಡ್ಸ್, ಯಾವ ರೀತಿ ನಿಮಗೆ ಯಾವ ಥರದ್ದು ಡಿಶ್ ಬೇಕು ಅಂತ. ನಮಗೂ ಮಾಡೋಕ್ಕೆ ಒಂದು ಹುಮ್ಮಸ್ ಬರುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್.